ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡದಿದ್ದರೆ ಅವರನ್ನ ವಜಾಗೊಳಿಸಿ ಅಂತ ಅಸ್ಸಾಂ ಸಿಎಂ ಹೇಮಂತ ಬಿಶ್ವ ಶರ್ಮಾ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಂಗಾಳವು ಅವರ ಹಲವು ಲೋಪಗಳ ಹೊರತಾಗಿಯೂ ಅವರನ್ನ ಬಹಳ ಸಮಯದಿಂದ ಸಹಿಸಿಕೊಂಡಿದೆ. ಅವರು ರಾಜೀನಾಮೆ ನೀಡದಿದ್ದರೆ ವಜಾಗೊಳಿಸಿ. ದೇಶವು ಅವರ ಇಚ್ಛೆಯಂತೆ ನಡೆಯುತ್ತಿಲ್ಲ. ರಾಜ್ಯಪಾಲರು ಒಂದು ನಿರ್ದಿಷ್ಟ ಅವಧಿಯವರೆಗೆ ಕಾಯುತ್ತಾರೆ, ನಂತರ ಅವರನ್ನ ವಜಾಗೊಳಿಸಲಾಗುತ್ತದೆ. ಅದು ತುಂಬಾ ಸರಳ ಅಂತ ಶರ್ಮಾ ಮಾತನಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ನಿಮ್ಮಿಂದ 100 ಸ್ಥಾನಗಳನ್ನ ಕಸಿದುಕೊಳ್ಳಲಾಗಿದೆ ಎಂದು ನೀವು ಹೇಳುತ್ತಿದ್ದೀರಾ. ಹಾಗಾದರೆ ಕಾಂಗ್ರೆಸ್ ಗೆದ್ದ 19 ಸ್ಥಾನಗಳನ್ನ ನನ್ನಿಂದ ಕಸಿದುಕೊಳ್ಳಲಾಗಿದೆ ಎಂದು ನಾನು ಕೂಡ ಹೇಳಬಹುದು. ನನಗೆ 126 ಸೀಟು ಬರಬೇಕಿತ್ತು. ಒಂದು ದೇಶ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಆಗಲ್ಲ ಅಂತ ಬ್ಯಾನರ್ಜಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಭಾರತ ಸಹನೀಯ ದೇಶವಾದ್ದರಿಂದ ಜನರು ಬ್ಯಾನರ್ಜಿಯನ್ನ ಇಷ್ಟು ದಿನ ಸಹಿಸಿಕೊಂಡಿದ್ದಾರೆ. ನೀವು ಗಡಿಯಲ್ಲಿ ಬೇಲಿ ಹಾಕಲು ಅವಕಾಶ ನೀಡುವುದಿಲ್ಲ. ನಿಮ್ಮಿಂದ ಸೀಟುಗಳನ್ನ ಕಸಿದುಕೊಳ್ಳಲಾಗಿದೆ ಎಂದು ನೀವು ಹೇಳುತ್ತಿದ್ದೀರಾ. ಈ ಫಲಿತಾಂಶವು ಬಹಳ ಹಿಂದೆಯೇ ನಿಮಗೆ ಬರಬೇಕಿತ್ತು. ಪಶ್ಚಿಮ ಬಂಗಾಳದ ಜನರು ನಿಮಗೆ ಬಹಳಷ್ಟು ನೀಡಿದ್ದಾರೆ. ಇಂದು ಅವರು ಬಿಜೆಪಿಗೆ ಜನಾದೇಶ ನೀಡಿದ್ದಾರೆ. ನೀವು ರಾಜೀನಾಮೆ ನೀಡಬೇಕೇ ಅಥವಾ ಬೇಡವೇ ಎಂಬುದರ ಆಧಾರದ ಮೇಲೆ ಸಮಾಜವು ಕಾರ್ಯನಿರ್ವಹಿಸುತ್ತದೆ ಎಂಬಂತೆ ನಾನು ರಾಜೀನಾಮೆ ನೀಡುವುದಿಲ್ಲ ಅಂತ ನೀವು ಹೇಳುತ್ತಿದ್ದೀರಿ ಅಂತ ಶರ್ಮಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸತತ 3 ಅವಧಿ ಆಡಳಿತ ನಡೆಸಿದ ಟಿಎಂಸಿ ಈ ಬಾರಿ ಬಂಗಾಳದಲ್ಲಿ ಹೀನಾಯ ಸೋಲು ಕಂಡಿದೆ. ಬಿಜೆಪಿ ವಿರುದ್ಧ ರಾಜ್ಯವನ್ನ ಕಳೆದುಕೊಂಡ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಣೆ ಮಾಡಿದ್ದಾರೆ. ನಾನು ಸೋತಿಲ್ಲ, ಆದ್ದರಿಂದ ನಾನು ರಾಜಭವನಕ್ಕೆ ಹೋಗೋದಿಲ್ಲ, ನಾನು ರಾಜೀನಾಮೆ ನೀಡೋದಿಲ್ಲ ಅಂತ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಮತಾ ಬ್ಯಾನರ್ಜಿ ಮಾತನಾಡಿದ್ರು. ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹೇಮಂತ ಬಿಶ್ವ ಶರ್ಮಾ ಅವರು.